ನಮಸ್ಕಾರ. ಬೆಂಗಳೂರಿನಲ್ಲಿ ಈ ಟನಲ್ ವಿಚಾರ ಬಹಳ ಶಬ್ದ ಮಾಡ್ತಾ ಇದೆ. ಟನಲ್ ಬೋರಿಂಗ್ ಮಿಷಿನ್ ಬರೋಕ್ಕಿಂತ ಮುಂಚೆ ಈ ಟನಲ್ ಬಗ್ಗೆ ಚರ್ಚೆನೇ ಬಹಳ ಜೋರು ಆಗ್ತಿದೆ. 18 ಕಿಲೋಮೀಟರ್ ಟನಲ್ ತೋಡಲಿಕ್ಕೆ 43,000 ಕೋಟಿ ರೂಪಾಯಿ, ಬಹಳ ದೊಡ್ಡ ಮೊತ್ತ ಇದೆ. ಬೆಂಗಳೂರು ದಕ್ಷಿಣ ಲೋಕಸಭಾ ಸದಸ್ಯರಾದ ಶ್ರೀ ತೇಜಸ್ವಿ ಸೂರ್ಯರವರು ಇದ್ರ ಬಗ್ಗೆ ಬಹಳ ಅಧ್ಯಯನ ಮಾಡಿ ಯಾವ ರೀತಿ ಟನಲ್ ಬೆಂಗಳೂರಿನ ಟ್ರಾಫಿಕ್ಗೆ ಅದು ಸಮಸ್ಯೆಗೆ ಪರಿಹಾರ ಅಲ್ಲ, 1 ಗಂಟೆಗೆ 1600 ವೆಹಿಕಲ್ ಹೋಗೋದು ಹೇಗೆ, ಅಂದರೆ ವ್ಯಕ್ತಿಗಳು ಹೋಗೋದು ಹೇಗೆ, ಅದ್ರ ಬದಲು ಮಾಸ್ ಟ್ರಾನ್ಸ್ಪೋರ್ಟ್ ಮಾಡಿದ್ರೆ ಹೇಗೆ ಅಂತ ಭಾಳ ವಿವರವಾದ ಒಂದು ಪ್ರೆಸೆಂಟೇಷನನ್ನು ಉಪಮುಖ್ಯಮಂತ್ರಿಗಳಿಗೆ ಡಿ ಕೆ ಶಿವಕುಮಾರ್ ಅವರಿಗೆ ನೀಡಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು ತಮ್ಮದೇ ಆದ ಶೈಲಿನಲ್ಲಿ ಅದನ್ನು ಒಂದು ರೀತಿ ಪಕ್ಕ ತಳ್ಳಾಕಿ ತಜ್ಞರಿದ್ದಾರೆ, ಅವ್ರು ನೋಡ್ಕೊಳ್ತಾರೆ ಅಂತ ಹೇಳ್ತಾ ಒಂದು ಮಾತನ್ನು ಹೇಳಿದ್ದಾರೆ. ಅವ್ರು ಹೇಳಿದ್ದಾರೆ, ಬೆಂಗಳೂರು BJP ನಾಯಕರಿಗೆ ಬೆಂಗಳೂರು ಅಭಿವೃದ್ಧಿ ಬಗ್ಗೆ ಕಾಳಜಿ ಇಲ್ಲ, ಅವರು ಆಡಳಿತದಲ್ಲಿದ್ದಾಗ ಬೆಂಗಳೂರು ಅಭಿವೃದ್ಧಿಗೆ ಅವರ ಕೊಡುಗೆ ಏನು ಎಂದು ತಿಳಿಸಲಿ ಎಂದು ತಿಳಿಸಿದ್ದಾರೆ. ನಾನು ಮೊದಲು ಅದಕ್ಕೆ ಉತ್ತರ ಕೊಟ್ಬಿಡ್ತೀನಿ. BJPಗೆ ಬೆಂಗಳೂರು ಬಗ್ಗೆ ಕಾಳಜಿ ಇಲ್ಲ ಅಂತ ಹೇಳ್ತೀರಲ್ಲ ಡಿ ಕೆ ಶಿವಕುಮಾರ್ ಅವರೇ, ನಾನು ಬೆಂಗಳೂರಿನ ಕಾರ್ಪೊರೇಟರ್ ಆಗಿ MLA ಆಗಿ ಜವಾಬ್ದಾರಿ ಸಿಕ್ಕಿದಾಗ ಸಚಿವನಾಗಿ ಕೆಲಸ ಮಾಡಿದ್ದೀನಿ. ನಾನು ಯಾವತ್ತೂ ಬೆಂಗಳೂರಿನ ಭೋಗದ ವಸ್ತು ಅಂತ ನಾನು ಕನ್ಸಿಡರ್ ಮಾಡಲೇ ಇಲ್ಲ. ಐ ಲವ್ ಬ್ಯಾಂಗ್ಳೂರ್, ಐ ಡೋಂಟ್ ಹ್ಯಾವ್ ಎ ಲಸ್ಟ್ ಫಾರ್ ಬ್ಯಾಂಗ್ಳೂರ್. ಬೆಂಗಳೂರಿಗೆ ಮಾರಕ ಆಗುವ ಚಿಂತನೆಯೂ ಮಾಡಿಲ್ಲ, ಪೂರಕವಾಗಿ ಕೆಲಸ ಮಾಡಿದ್ದೀನಿ. 2 ಉದಾಹರಣೆ ಕೊಡ್ತೀನಿ ನಾನು. ಮೊದಲನೇದು, ಇವತ್ತೇನು ನಿಮಗೆ ಪರಿಚಯ ಇರುವ ಲೂಲು ಮಾಲ್ ಇದೆ, ಆ ಲೂಲು ಮಾಲ್ಗೆ ಮೆಜೆಸ್ಟಿಕ್ಕಿಂದ ಬರ್ತೀವಲ್ಲ, ಓಕಳಿಪುರಂ ಕಾರಿಡಾರ್ ಅಂತ, ಅದನ್ನು ಮಾಡಿದ್ದು BJP ಸರ್ಕಾರ. ಅದರ ಕಲ್ಪನೆಯಿಂದ ಹಿಡಿದು ಪೂರ್ಣಗೊಳ್ಳುವವರೆಗೂ ನಾನೆಷ್ಟು ಆಸಕ್ತಿ ತಗೊಂಡಿದ್ದೀನಿ, ನನ್ನ ಕೊಡುಗೆ ಏನು, ನನ್ನ ಪಾಲುದಾರ ಅದರಲ್ಲೇನು ನನ್ನ ಪಾಲಿದೆ, ಶ್ರಮದ್ದು ಎಲ್ಲರಿಗೂ ಕೂಡ ಇದೆ, ನಿಮ್ಮ ಪಕ್ಷದವ್ರಿಗೂ ಕೂಡ ಗೊತ್ತಿದೆ. ನನ್ನ ಕ್ಷೇತ್ರ ಅಲ್ಲದೆ ಇದ್ರೂ ಕೂಡ ಬೆಂಗಳೂರಿನ ಪಶ್ಚಿಮಕ್ಕೆ ಅನುಕೂಲ ಆಗಲಿ ಅಂತ ಕಾರಿಡಾರ್ ಮಾಡಿರೋದ್ರಿಂದ ಇವತ್ತು ಅಲ್ಲೆಷ್ಟು ವಾಹನ ಸಂಚಾರ ಸಮಸ್ಯೆ ಕಡಿಮೆ ಆಗಿದೆ ಅಂತ ನೀವು ಅನುಭವಿಸಿರ್ಬೋದು, ನಿಮಗೂ ಕೂಡ ಗೊತ್ತಿರ್ಬೋದು, ಬೇರೆಯವ್ರಿಗೂ ಕೂಡ ಗೊತ್ತಿದೆ. ನಾನು ಎಷ್ಟು ಇನ್ಸ್ಪೆಕ್ಷನ್ ಮಾಡಿದ್ದೀನಿ, ಎಷ್ಟು ಇಲಾಖೆಗಳನ್ನ ಸಂಪರ್ಕ ಮಾಡಿದ್ದೀನಿ, ರೈಲ್ವೆ ಇಲಾಖೆ ಸಹಾಯ ತೊಗೊಂಡು ಮಾಡಿದ್ದೀನಿ, ನನಗೆ ಗೊತ್ತು. ಕೊನೆಗೆ ನೀವು ಅದನ್ನ ಉದ್ಘಾಟನೆ ಮಾಡಿದ್ರಿ, ರಾಜೀವ್ ಗಾಂಧಿ ಅಷ್ಟಪಥ ಅಂತ, ಸಿಗ್ನಲ್ ಮುಕ್ತ ಅಷ್ಟಪಥ ಅಂತ ಇಟ್ರಿ, ಎಲ್ಲರದ್ದು ಹೆಸರು ಹಾಕಿದ್ದೀರಾ, MLCಗಳದೆಲ್ಲ ನನ್ನ ಹೆಸರೇ ಇಲ್ಲ, ಚಿಂತೆ ಇಲ್ಲ. ಇವತ್ತು ನಮ್ಮ ನಾಗರಿಕರು ಅದ್ರ ಹೋಗೋದು ನೋಡಿದ್ರೇ ನನಗೆ ನೀವು ಹೆಸರು ಹಾಕಿದ್ರೆ ಸಂತೋಷ ಆಗ್ತಾಯಿತ್ತು, ಅದ್ರ 1000 ಪಟ್ಟು ಸಂತೋಷ ಆಗ್ತಾಯಿದೆ. ಸೊ ಇವತ್ತು ಓಕಳಿಪುರಂ ಕಾರಿಡಾರ್ ಏನಿದೆ ಅದು BJPಯ ಕೊಡುಗೆ, BJPಯ ಕಾರ್ಯಕರ್ತರ ಕೊಡುಗೆ, BJP ಸರ್ಕಾರದ ಕೊಡುಗೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. 2ನೇದು, ಡಿ ಕೆ ಶಿವಕುಮಾರ್ ಅವರೇ, ನೀವು ಕನಕಪುರದಲ್ಲಿ ನನ್ನ ಜೊತೆನೇ ಬಂದಿದ್ದೀರಾ. ಕಾವೇರಿ 4ನೇ ಹಂತ 2ನೇ ಘಟ್ಟ, 4th stage 2nd phase ನೀರನ್ನ ನಾವು ತಂದ್ವಲ್ಲ, ನನ್ನ ಜೊತೆ ನೀವು ಬಂದಿದ್ರಿ, ಇನ್ಸ್ಪೆಕ್ಷನ್ ಮಾಡಿದ್ವು, BWSSಬಿಂದ ಪಾರ್ಕ್ ಮಾಡಿಕೊಟ್ವು. ನಾವು ಒಂದು ದಾಖಲೆ ಸಮಯದಲ್ಲಿ 500 MLD ನೀರನ್ನು ತಂದು ನಾವೇನು ಜನಕ್ಕೆ ಭರವಸೆ ಕೊಟ್ಟಿದ್ವು, 2012ನೇ ಇಸ್ವಿ ರಾಜ್ಯೋತ್ಸವದ ಕೊಡುಗೆ ಕೊಡ್ತೀವಿ ಅಂತ, ಆ ನೀರನ್ನು ಕೊಟ್ಟ ಒಂದು ಕಾರ್ಯನೂ ಕೂಡ ನಮ್ಮಿಂದ ಆಗಿದೆ. ಸೊ ಅದಕ್ಕೋಸ್ಕರ ಒಂದು ರಾಜಕೀಯ ಮಾತು ಹೇಳುವಾಗ ಒಂದು ಅಸಹನೆಯಿಂದ ಏನು ಕೊಡುಗೆ ಅಂತ ಕೇಳಿದಾರಲ್ಲ, ಅದಕ್ಕೆ 2 ಸ್ಯಾಂಪಲ್ ಮಾತ್ರ ಕೊಟ್ಟಿದ್ದೀನಿ. ಮತ್ತು ನಾವು ಕಾರ್ಪೊರೇಟರ್ ಆಗಿ ಏನೇನು ಕೆಲಸ ಮಾಡಿದ್ದೀವಿ ಅದೆಲ್ಲನೂ ಕೂಡ ಆಮೇಲೆ ವಿವರಣೆ ಇನ್ನೊಂದು ಕೊಡೋಣ. ಇನ್ನೊಂದು, ಡಿ ಕೆ ಶಿವಕುಮಾರ್ ಅವರು ಭಾಳ ಸಲ ಹೇಳಿದ್ದಾರೆ, ನನಗೆ SM ಕೃಷ್ಣ ಆದರ್ಶ, SM ಕೃಷ್ಣ ಮಾದರಿ, ಅವರು ಹಾಕೊಟ್ಟ ದಾರಿಲಿ ನಾನು ನಡೀಲಿಕ್ಕೆ ಇಷ್ಟಪಡ್ತೀನಿ, ನನ್ನ ಛಾಪು ಬಿಡ್ತೀನಿ ಅಂತ ಒಂದು ಹೇಳಿದ್ದೀರ. ಈ ಸಂದರ್ಭದಲ್ಲಿ ನಿಮ್ಗೆ ಹೇಳ್ತೀನಿ, ನೀವು ಕೂಡ ನನ್ನ ಜೊತೆ ಶಾಸಕರಾಗಿದ್ದಿರಿ 2001-2ನೇ ಇಸ್ವಿನಲ್ಲಿ. SM ಕೃಷ್ಣ ಅವರು ಚೀಫ್ ಮಿನಿಸ್ಟ್ರು, ನಿಮ್ಮ ಮಿನಿಸ್ಟ್ರು. ಆಗ ಈ BWSSB ಏನಿದೆ, ಬ್ಯಾಂಗ್ಳೂರ್ ವಾಟರ್ ಸಪ್ಲೈ ಆ್ಯಂಡ್ ಸಿವರೇಜ್ ಬೋರ್ಡ್, ಬೆಂಗಳೂರು ಜಲಮಂಡಳಿ, ಈಗ ನಿಮ್ಮ ಅಡಿನಲ್ಲೇ ಬರ್ತಾ ಇದೆ, ಅದನ್ನು ಖಾಸಗೀಕರಣ ಮಾಡೋಕ್ಕೆ ಹೊರಟಿದ್ರು. ದೇ ವಾಂಟೆಡ್ ಟು ಪ್ರೈವೇಟೈಸ್ BWSSB, ಒಂದು ಬೈ ವಾಟರ್ ಅಂತ ಸಂಸ್ಥೆಗೆ. ಅವತ್ತು ನಾನು ವಿಚಾರ ತಗೊಂಡು
ಅಸೆಂಬ್ಲಿಲಿ ನಾನು ಮಾತಾಡಿದೆ, ನೀವು ಕೂಡ ನೋಡಿದ್ದೀರಾ, ನೀವು ಮೆಚ್ಕೊಂಡಿದ್ದೀರಾ ನಾನು ಮಾತಾಡಿದ್ದ ರೀತಿಗೆ, ನಾನು ಪ್ರಸ್ತಾಪ ಮಾಡಿದ್ದ ರೀತಿಗೆ. ಅವತ್ತು ಎಸ್ ಎಂ ಕೃಷ್ಣ ಅವರು ಇರಲಿಲ್ಲ ಅಸೆಂಬ್ಲಿಲಿ. ದೋ ಹಿ ವಾಸ್ ಬೆಂಗಳೂರು ಡೆವಲಪ್ಮೆಂಟ್ ಮಿನಿಸ್ಟರ್, ಹಿ ಹ್ಯಾಡ್ ಗಾನ್ ಔಟ್. ಡಿ ಬಿ ಚಂದ್ರೇಗೌಡರು ನನ್ನನ್ನು ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡಿದ್ರು. ಅರೆ ನಾನು ಭಾಳಷ್ಟು ದಾಖಲೆಗಳನ್ನ ಇಟ್ಟಾಗ ಡಿ ಬಿ ಚಂದ್ರೇಗೌಡರು ಹಿ ವಾಸ್ ಎ ಜೆಂಟ್ಲ್ಮನ್, ಹಿ ವಾಸ್ ಎ ಜೆಂಟ್ಲ್ಮನ್ ಪಾಲಿಟಿಷಿಯನ್. ಅವ್ರು ಹೇಳಿದ್ರು, ಇಲ್ಲ ಈ ಕೆಲಸನ ಈ ವಿಚಾರವನ್ನು ಇಲ್ಲೇ ನಿಲ್ಲಿಸಿರೋಣ, ನಾಳೆ ಮುಖ್ಯಮಂತ್ರಿಗಳು ಬಂದಮೇಲೆ ಉತ್ತರ ಕೊಡಿಸ್ತೀವಿ ಅಂತಂದರು. ಫೇರ್ ಎನಫ್. ಮಾನಸ ಎಸ್ ಎಂ ಕೃಷ್ಣ ಅವ್ರು ಬಂದರು. ಈಗೇನು ಹೀ ಟ್ರೈ ಟು ಕನ್ವಿನ್ಸ್ ಮೀ. ನಾನು ಇನ್ನಷ್ಟು ದಾಖಲೆಗಳನ್ನ ಇಟ್ಟೆ. ಇದೇ ಕಂಪನಿ ಎಲ್ಲೆಲ್ಲಿ ಈ ರೀತಿ ಪ್ರೈವೇಟೈಸ್ ಆಗಿದೆ ಮತ್ತು ಇದೇ ಕಂಪ್ನಿಗೆ ಎಲ್ಲಿ ಕೊಟ್ಟಿದ್ದಾರೆ, ಯಾವ್ಯಾವ ದೇಶದಲ್ಲಿ ಏನಾಗಿದೆ ಅಂತ. ಶಿವಕುಮಾರ್ ಅವರೇ, ನಿಮ್ಮ ಆದರ್ಶ, ನಿಮ್ಮ ರೋಲ್ ಮಾಡೆಲ್ ಎಸ್ ಎಂ ಕೃಷ್ಣ ಅವರು, ಹಿ ವಾಸ್ ಸೋ ಗ್ರೇಷಿಯಸ್. ಹಿ ಸೆಡ್, ಮಾನ್ಯ ಶಾಸಕರ ಕಳಕಳಿ ನನಗೆ ಅರ್ಥ ಆಗಿದೆ. ಈ ಹಿನ್ನೆಲೆಯಲ್ಲಿ ಸರ್ಕಾರ ಈ ಖಾಸಗೀಕರಣ ಮಾಡೋದು, ಆ ಕಂಪ್ನಿ ಕೂಡ ಪ್ರಸ್ತಾಪನ ಕೈ ಬಿಟ್ಟಿದೆ ಅಂತ ಹೇಳಿ. ನೌ ಯು ಶುಡ್ ಫಾಲೋ ಶ್ರೀ ಎಸ್ ಎಂ ಕೃಷ್ಣ. ನೌ ಇಸ್ ದ ಟೈಮ್ ಫಾರ್ ಯು ಟು ಲೀವ್ ಅಸೈಡ್ ಯುವರ್ ಇಗೋ. ಬಿಟ್ಬಿಟ್ಟು ಪ್ರತಿಷ್ಠೆ ತಗೋಬೇಡಿ, ಕೂತ್ಕೊಂಡು ಇದ್ರ ಬಗ್ಗೆ ಚರ್ಚೆ ಮಾಡಿ ಯಾವುದಕ್ಕೆ ಪೂರಕನೋ ಆ ದೃಷ್ಟಿ ನಾವೆಲ್ಲರೂ ಕೂಡ ಕೆಲಸ. ಅಲ್ಟಿಮೇಟ್ಲಿ ವಿ ಆರ್ ಆಲ್ ಫಾರ್ ಬ್ಯಾಂಗ್ಳೂರಿಯನ್ಸ್, ವಿ ಓ ಮೆನಿ ಥಿಂಗ್ಸ್ ಟು ಬ್ಯಾಂಗ್ಳೂರ್. ಸೊ ಅದಕ್ಕೋಸ್ಕರ ಈ ಧೋರಣೆ ಫಸ್ಟ್ ಬಿಟ್ಬಿಡಿ. ಬಿ ಜೆ ಪಿಯವರು ಏನು ಮಾಡ್ತಾ ಇದ್ದಾರೆ, ಬಿ ಜೆ ಪಿಯವರು ಏನು ಕೊಡುಗೆ ಕೊಟ್ಟಿದ್ದಾರೆ ಅದು ಬಿಟ್ಬಿಡಿ. ನಾವು ಕೂಡ ಮಾಡಿದ್ದೀವಿ, ಆ ಕಾರ್ಯ ಆಗಿದೆ. ಆಮೇಲೆ ಎರಡನೇದು, ಎಸ್ ಎಂ ಕೃಷ್ಣ ಅವರು ಹಾಕಿದ ಒಂದು ದಾರಿಯಲ್ಲಿದೆ. ಬೇರೆಯವ್ರ ಮಾತನ್ನು ಕೂಡ ಕೇಳುವ, ಆಲಿಸುವ, ಅದನ್ನು ಕನ್ಸಿಡರ್ ಮಾಡುವ ಆ ಸಹನೆ, ಆ ತಾಳ್ಮೆ, ಆ ಒಂದು ಮನಸ್ಥಿತಿ ನಿಮಗೆ ಬರಲಿ. ಅದನ್ನು ದಯವಿಟ್ಟು ಫಾಲೋ ಮಾಡಿ ಅಂತ ನಾನು ಹೇಳ್ತೀನಿ. ಈ ವಿಚಾರನ ತಮ್ಮ ಜೊತೆ ಈ ಮೂಲಕ ಹಂಚ್ಕೊಳ್ತಾ ಇದ್ದೀನಿ. ನಮಸ್ಕಾರ.